ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವೆಸಿದೆ ಜೀವ ತಳೆದೆ ಪರಿಭವ ಸವೆಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನವರತ ಜ್ವಲಿಸುವುದನವರತ ದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪ್ರೀತಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನ ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದುವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಇವಳೇಕೆ ಈ ರೀತಿ ಚಿಂತಾಮಗ್ಗಳಾಗಿವಲ್ಲ? ಪ್ರಿಯತಮೆ, ಏಕೆ? ಏನಾಯಿತು? ಏಕೆ ಚಿಂತಿತೆ ದ್ರುಪದ ನಂದಿನಿ ಪಾಂಚಾಲಿ? ಅದೇಕೆ ಚಿಂತಿತೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯ, ಏಕೆ ಚಿಂತಿತೆ ದ್ರುಪದ ನಂದಿನಿ? ದೇವಿ ಕೊರತೆದುರುಳ್ಳ ಕೊರಪತಿಯ ತೊಡೆ ಮುರಿದು ಮುದ ತರುವೆ. ಹೌದು ದೇವಿ, ಕೊರತೆದುರುಳ್ಳ ಕೊರಪತಿಯ ತೊಡೆ ಮುರಿದು ಮುದ ತರು ಕಡಿಮದಂದರವರನ್ನು ಒದಿಸದ ಬಿಡ ರಣದಳು. ಹೌದು ದೇವಿ, ಕಡಿಮದಂದರವರನ್ನು ಒದಿಸದ ಬಿಡ ರಣದಳು. ಕೊಡೆತಟ್ಟೆ ಕೊಡೆಗೊಟ್ಟೆ ಕೆಳಮೆಟ್ಟಿ ನಿಲ್ಲುವೆ ಪಾಂಚಾಲಿ. ಕೊಡೆತಟ್ಟೆ ಕೊಡೆಗೊಟ್ಟೆ ಕೆಳಮೆಟ್ಟಿ ನಿಲ್ಲುವೆ. ಪ್ರಿಯ, ಏಕೆ ಚಿಂತಿತೆ ದ್ರುಪದ ನಂದಿನಿ ಪಾಂಚಾಲಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯ, ಏಕೆ ಚಿಂತಿತೆ ದ್ರುಪದ ನಂದಿನಿ ಪಾಂಚಾಲಿ? ವಿಪಿನ ವಾಸ ಭವನೆಯ ಮೆರೈವನು ಕರುಣೆ. ಹೌದು ದೇವಿ, ವಿಪಿನ ವಾಸ ಭವನೆಯ ಮೆರೈವನು ಕರುಣೆಗೆ ಕಪಟತನದ ವಂಚಕರ ಹೃದಯವನ್ನು ಹೇಳುವೆ. ಹೌದು ದೇವಿ, ಕಪಟತನದ ವಂಚಕರ ಹೃದಯವನ್ನು ಹೇಳುವೆ. ಕೊಡೆತಟ್ಟಿ ಕೊಡೆಗೊಟ್ಟಿ ಕೆಳಮೆಟ್ಟಿ ನಿಲ್ಲುವೆ. ಕೊಡೆತಟ್ಟೆ ಕೊಡೆಗೊಟ್ಟೆ ಕೆಳಮೆಟ್ಟಿ ನಿಲ್ಲುವೆ. ಪ್ರಿಯ, ಏಕೆ ಚಿಂತಿತೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯ, ಏಕೆ ಚಿಂತಿತೆ ದ್ರುಪದ ನಂದಿನಿ? ದ್ರುಪದ ನಂದಿನಿ, ದ್ರುಪದ ನಂದಿನಿ, ದ್ರುಪದ ನಂದಿನಿ. ಪಾಂಚಾಲಿ, ಪ್ರಿಯತಮೆ, ಏಕೆ ನಿಷ್ಕಾರಣವಾಗಿ ಹೇಳ್ತಿರಲ್ಲ? ನನಗೆ ತಿಳಿಸಬಾರದೆ ಪಾಂಚಾಲಿ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ 1-10 ಕಾರಣಗಳಿರು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದ್ರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧಿತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣ ಒಂದು ದಿನದ ಹವ್ಯಕತನಿಂದ ಹಾದ ಈ ನಿಂದನೆಯೋ ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು. ಅದನ್ನು ಮರೆತು
ಈ ದಿನ ನೀನೇಕೆ ನಿಷ್ಕಾರಣವಾಗಿ ಹೇಳ್ತಿರುವೆ ನನಗೆ ತಿಳಿಸು ಪ್ರೇಯಸಿ. ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗು ಪ್ರಯೋಜನವಾದ್ರೆ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಪಾಂಚಾಲಿ, ಅದು ಹಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮಿ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು, ಆಗಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳ ಸ್ವಾಮಿ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಆ ಕುನ್ನಿ ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿವರು? ಮತ್ತಿನ್ಯಾರು ನಮ್ಮ ಅಣ್ಣನಾದ ಕೃಷ್ಣನಲ್ಲವೇನು? ಗೋಪಿಕಾಂಗನ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ. ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿವೆ ಪ್ರೇಯಸಿ. ಜಾಣೆ ನನ್ನ ಜಾಣೆ ಮಾತಾಡುವೆನೋ ನೇ ಬಾರೆ, ಪ್ರೇಮನ ಪ್ರೀತಿಯ ರಾಣಿಯು ನೀನೆ. ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ನನ್ನ ಜಾಣೆ ಮಾತಾಡುವೆನೋ ನೇ ಬಾರೆ. ಕೊರುಕೊಲ ಅದಮರ ಪೆಡೆಯೊತ್ತ ರಣ್ಣದ ಕೊರುವಂಶವನೇ ನಾಶವರ್ಗೈದ್ರು. ಹೌದು ದೇವಿ, ದೇವಿ. ಕೊರುಕೊಲ ಅದಮರ ಪೆಡೆಯೊತ್ತ ರಣ್ಣದ ಕೊರುವಂಶವನೇ ನಾಶವರ್ಗೈದ್ರು. ಕೊರುಲದು ಶಾಂತ ಒಳಲನ್ನು ಬಗೆದು ದೇವಿ. ಕೊರುಲದು ಶಾಂತನ ಒಳಲನ್ನು ಬಗೆದು ಎತ್ತಿದ ಮುಡಿಯ ಕಟ್ಟುವೆ ನೆನೆದ. ಹೊರದೇವಿ, ಎತ್ತಿದ ಮುಡಿಯ ಕಟ್ಟುವೆ ನೆನೆದ. ತಾಣಿ ನನ್ನ ತಾಣಿ ಒತ್ತಾಡುವೆನೋ ನೀ ಬಾರೆ, ಭೀಮನ ಪ್ರೀತಿಯ ರಾಣಿಯು ನೀನೆ. ದೇವಿ, ಹೌದು ದೇವಿ. ಭೀಮನ ಪ್ರೀತಿಯ ರಾಣಿಯು ನೀನೆ. ತಾಣಿ ನನ್ನ ತಾಣಿ ಬಲು ಜಾಣಿ ಒತ್ತಾಡುವೆನು ಬಾರೆ. ಬಾಪು ಪಾಂಚಾಲಿ, ಬಾಪು, ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿವೆ. ನೀನು ನಮ್ಮ ಸಂಗಡ ಕದನವಾಡರಲ್ಲಿ ನಮ್ಮ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿ. ಚತುರಳು, ಮಹಾ ಚತುರಳು. ಆಹಾ, ನಿಜವಾಗಿಯೂ ಪ್ರಾಣೇಶ್ವರ. ಪ್ರಾಣೇಶ್ವರಿ, ಆದ್ರೂ ನೀವು ಎಲ್ಲವನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದಲ್ಲವೇ? ಈ ಹಿಂದೆ ಬಿಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿಯಿಂದ ಸಂಬೋಧಿಸಿ ಮತ್ತೇನನ್ನು ಹೇಳಿದ್ರಲ್ಲವೇ ಪ್ರಿಯ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬಯಸುವೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ನಿಜವೇ ನಿಜವೇ. ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನೋ. ಸುಮ್ಮನೆ ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ಅದು ಅಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅಂತಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸಲಾಗದು. ನೋಡೋಣ. ಭೀಮಸೇನನ ಆಗಲೇ ಭೀಮಸೇನನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಲ್ಲ, ಸ್ತ್ರೀಯರೇ ಮೂಲ ಕಾರಣಗಳು ಎಂದು. ಅರ್ಜುನ, ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಮನ ಮಾಡುವುದೇ ಒಂದೊಂದು ಸಾರಿ ದುಸಾಧ್ಯವೆನಿಸುವುದು. ಭೀಮಸೇನ,
ಬನದಿ ಅನುಜ ಬಿಡುಕೋ ಬನದಿ ಬಿಡುಕೋಪ ಬನದಿ ಅನುಜ ಬಿಡುಕೋಪ ಬನದಿ ದುಡುಕಿ ಸಮರ ಬಯಸುವುದನು ದೇತ ದುಡುಕಿ ಸಮರ ಬಯಸುವುದನು ದೇತ ಬಿಡುಕೋಪ ಬನದಿ ಅನುಜ ಬಿಡುಕೋಪ ಬನದಿ ಬಡದಿ ಪಂಚಾಲಿಯ ಬಿಡುಮುಡಿ ಕಾಪದ ಬಡದಿ ಪಂಚಾಲಿಯ ಬಿಡುಮುಡಿ ಕಾಪದ ಗುರು ಸಂಚಾತರು ನರಡಿರುವರು ಗುರು ಸಂಚಾತರು ನರಡಿರುವರು ಬಾಳಿಕನನು ಮುಂದೆ ಬಾಳಿಕನು ಎಂಬ ಬಾಳಿಕನನು ಮುಂದೆ ಬಾಳಿಕನು ಎಂಬ ಹಿರಿಯರ ಮಾತನು ಬಯಸುವುದನು ದೇತ ಹಿರಿಯರ ಮಾತನು ಬಯಸುವುದನು ದೇತ ಬಿಡುಕೋಪ ಬನದಿ ಅನುಜ ಬಿಡುಕೋಪ ಬನದಿ ಭೀಮಸೇನ ನನ್ನಲ್ಲಿ ಕೋಪವೇ? ಪಾಂಚಾಲಿ ಸಮಾಚಾರವೇನು? ಅಣ್ಣನಾಗೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಏನನ್ನ ಬಿರುಗುವುದಿಲ್ಲ ಸರಿಯಾದ ಉತ್ತರವನ್ನೇ ಕೊಡಬಹುದಲ್ಲವೇ? ಮಾನನೆ ಮಾನದ ವೇದನೆ ನೇದಿಸಿ ಸಮಯ ಕರುಣೆ ಇದು ಗುಡವ ಆಚಾರ್ಯ ಧರ್ಮಜನಾಮಯ ನಿರ್ಮಲ ಭ್ರಾತವೋ ಆಚಾರ್ಯ ಧರ್ಮಜನಾಮಯ ನಿರ್ಮಲ ಭ್ರಾತವೋ ನೆರವದನೋಚಿತ ಪರೀಕ್ಷಿಸಲೇ ನುಡಿಯ ಆಚಾರ್ಯ ನೆರವದನೋಚಿತ ಪರೀಕ್ಷಿಸಲೇ ನುಡಿಯ ಸಹಿಪದು ಮಾನವದು ತಾಪದ ತರುಣೆ ಆಚಾರ್ಯ ಸಹಿಪದು ಮಾನವದು ತಾಪದ ತರುಣೆ ಧರ್ಮದಿಂದ ಜನ ಕಾರ್ಯವ ಸಾಧಿಸಿ ಕೋಮಲ ಹೃದಯ ಕೊರಗುವ ಬರೆಯೇ ಆಚಾರ್ಯ ಧರ್ಮದಿಂದ ಜನ ಕಾರ್ಯವ ಸಾಧಿಸಿ ಕೋಮಲ ಹೃದಯ ಕೊರಗುವ ಬರೆಯೇ ಸಾಕ್ಷಿನಿ ಅರಿಯದ ಈ ಪರೆ ಆಚಾರ್ಯ ಸಾಕ್ಷಿನಿ ಅರಿಯದ ಈ ಪರೆ ಯಾಕಿತ್ತು ನೆನೆಂದು ವಿಷಾದ ಪಡುವೆ ವಿಷಾದ ಪಡುವೆ ಮಾನನೆ ಮಾನದ ವೇದನೆ ನೇದಿಸಿ ಸಮಯವರಿಂದರಿದೆಯ ತಾರೋಣೆ ವೇದನೆ ಗುಡವೋ. ಪಾಂಚಾಲಿ ಸಮಾಚಾರವೇನು? ಅಣ್ಣನಾಗೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ನನ್ನ ಬಿರುಗುವುದಿಲ್ಲ ಸರಿಯಾದ ಉತ್ತರವನ್ನೇ ಕೊಡಬಹುದಲ್ಲವೇ? ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದುಕೊಂಡಿದ್ದಿ, ಅದನ್ನು ಈಗಲೇ ಹೇಳುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಅನುಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಕೂಡ ಸುಮ್ಮನಿರಬಹುದು. ಆದರೆ
ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಕಂಡ ಮನೆಯಲ್ಲಿ ಸಂಧ್ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನ ನಿಮಗೆ ಸಹ್ಯವಾಗಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನಿದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅಥವಾ ಅರ್ಜುನನ ಸಹಾಯವನ್ನಾಗಲಿ ನಾನೆಂದಿಗೂ ಅಪೇಕ್ಷಿಸುತ್ತಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಪ್ರತಿಜ್ಞೆಯಂತೆ ನಡೆಯುವನು. ನಾನೇನು ಮಾಡುವೆನು? ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವು ತಡೆ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವಿಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಯುದ್ಧದಂತೆ ಶಾಂತಿ ರಕ್ಷಣೆಯು ಇದ್ದದಂತೆ ಶಾಂತಿಯ ರಕ್ಷಣೆ ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ಏನಿದು? ಏನಿ ಕೋಲಾಹಲ ಕೋಲಾಹಲ ಕೋಲಾಹಲ? ಅರ್ಜುನ ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ನಾನಿನ್ನು ಹೇಳುವೆನು. ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನಗುತ್ತಾ ಎತ್ತ ಕಡೆಗೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಮಾಡಿ ಸ್ವಾಮಿ. ಮತೆ ತರಳ ಮೃತೆ ಮತೆ ತರಳ ಮೃತೆ ಭವಾಂತಗಳು ಬಾಧಿಸಿದರು ವೇಗಮತೆ ಸುಕರ್ಮ ಫಲ ಭವಾಂತಗಳು ಬಾಧಿಸಿದರು ವೇಗಮತೆ ಸುಕರ್ಮ ಫಲ ಭವದಳಿತ ವಿವಿಧ ಮಾತು ಭವದಳಿತ ವಿವಿಧ ಮಾತು ಭವಗಣಗಳ ಅನುಭವ ಮಾಯಾ ಪ್ರಪಂಚ ಮದನಾಥ ಲೀಲಾ ಮಾಯಾ ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮಾನಂದನ. ಕೃಷ್ಣ, ನಾನು ನಮಸ್ಕರಿಸುವೆನು. ನಿನಗೂ ಮಂಗಳವಾಗಲಿ ಭೀಮಸೇನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹು ವಿಧವಾಗಿ ಸನ್ಮಾನಿಸಿದರು ಮತ್ತು ರಾಜಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದರು. ಸಂಜೆ ವಿಚಾರವು ಏನೇನು ನಡೆಯಿತು? ಓಹೋ, ನಡೆಯಿತು. ಪಾಂಚಾಲಿ ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇತ್ಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ. ನಿನ್ನ ಅಣ್ಣನ ಮಾತು ಮುಗಿಯಷ್ಟರಲ್ಲೇ ನನ್ನ ತಾಳ್ಮೆ ಮುಗಿಯೋದು. ಯದುಪತಿ, ಸಂಜೆ ವಿಚಾರವು ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ವಿಪ್ರಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಾದರೂ ಸಂಧಿ ಆಯ್ತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸನೆಯ ಪನಿಂದ ಅರ್ಜುನನು ಬಳೆ ತೊಟ್ಟು ಕುಳಿತನು. ಈಗ ನಮ್ಮೆಲ್ಲರಿಗೂ ಬಳೆಯನ್ನು ತೊಳಿಸಲು ಅವನಿಸುತ್ತಿರುವ ಯಾದವಾಗ್ರಣಿ ಪಾಂಡುಪುತ್ರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹಾನುಕತೆ ಏಕೆ? ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನೂ ಕೇಳು. ಈ ಸ್ವಾಭಿಮಾನ ಶೂನ್ಯನಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಇರುವುದು.
ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮಗಳ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ರಣ್ಣ? ಒಪ್ಪಿದರು. ಭೀಷ್ಮ, ದ್ರೋಣ ಮುಂತಾದವರು. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ. ಸಹೋದರರೇ, ನಿಮ್ಮ ಪೌರುಷ ವರ್ತನೆ ಫಲವನ್ನು ನೀವೇ ಬೃಂದಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸಿಲ್ಲ. ಜಾಗ್ರತೆಯೇ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳುವೆನು, ನಾನಿರುವೆನು. ನಿಲ್ಲು ಭೀಮಸೇನ, ನಿಲ್ಲು. ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕಸಿಯನ್ನಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನು ಕೇಳು. ಕೃಷ್ಣ, ಸೊಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ? ಆ ಕುನ್ನಿ ದುರ್ಯೋಧನ ಸಂದೇಶ? ಹಾಗಾದರೆ ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೋ. ಎಲ್ಲ ನಿಂತಂತೆ ಹೇಳು. ನೀನು ಕುಳಿತುಕೊಳ್ಳದ ಹೊರತು ನಾನೇನು ಹೇಳಲಾರೆ ಭೀಮಸೇನ. ಕೃಷ್ಣ, ಈ ಪರಿಹಾಸ ಬೇಕೆ? ಇದು ಪರಿಹಾಸ್ಯವಲ್ಲ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಇಲ್ಲಿ ನಿನ್ನ ಗದೆಯನ್ನು ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿ ಇಡು. ನನ್ನ ಪಾರ್ಶ್ವದಲ್ಲಿ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಒಂದು ಸಂದೇಶವನ್ನು ತಿಳಿಸುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲ್ಲಾದರೂ ಹೇಳು. ಕೋಪ ಮಾಡುವುದಷ್ಟೇ. ಅದೋ ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಕೃಷ್ಣ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ದೂರವಾಗಿ ಇಡು. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆ ನಾನು ಎಂದಾದ್ರೂ ಮೀರಿರುವೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡು. ಪರಿಹಾಸ್ಯ ಮಾಡುತ್ತಿರುವೆ ಅಣ್ಣ. ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಆದ್ದರಿಂದ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡು. ಕೃಷ್ಣ, ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಯಾಗ್ರಸೇನೆ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ ಭೀಮಸೇನ, ಧರ್ಮನಂದನ, ಕಿರೀಟಿ, ಯಾಜ್ಞಸೇನಿ, ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ದುರ್ಯೋಧನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಅರಿ ಪರಿ ಕೈದವ, ಅವನಾರಿ ಪರಿ ಕೈದವ, ಅರಿ ಪರಿ ಕೈದವ. ಕೃಷ್ಣ, ಪುರಸಭೆಯೊಳಗೆ ನನ್ನ ಮಾಡಿದ್ದ, ಪುರಸಭೆಯೊಳಗೆ ನನ್ನ ಮಾಡಿದ್ದ, ಅರಿ ಪರಿ ಕೈದವ, ಅವನಾರಿ ಪರಿ ಕೈದವ, ಅರಿ ಪರಿ ಕೈದವ. ಕೃಷ್ಣ, ದೇಶವನ್ನು ರೇತೆಯೋ ರೇತೆಯಿಂದಲೇ ತೋರ್ಪದು. ಕೃಷ್ಣ, ದೇಶವನ್ನು ರೇತೆಯೋ ರೇತೆಯಿಂದಲೇ ತೋರ್ಪದು. ಈ ಸಮಯಕ್ಕೆ ಬಂದು ಕಾತರಿಪದು ಫಲ, ಈ ಸಮಯಕ್ಕೆ ಫಲ ಕಾತರಿಪದು ಫಲ. ಹಾರಿ ಪರಿ ಕೈದವ, ಅವನಾರಿ ಪರಿ ಕೈದವ, ಹಾರಿ ಪರಿ ಕೈದವ, ಹಾರಿ ಪರಿ ಕೈದವ, ಅವನಾರಿ ಪರಿ ಕೈದವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಮನಸ್ಸಿನ ಹತ್ತಿಸಿದರೆ ಯಾರು ಅದುರಾತ್ಮರು? ಮತ್ತಿನ್ಯಾರು ಭೀಮಸೇನ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಿನ್ಯಾರಿಗೆ ಭೀಮಸೇನ? ಯಾಜ್ಞಸೇನೆ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಬಂಧುವಾದ ಪಾಂಡವ ರಾಯಭಾರಿಯನ್ನು ಯಾದವ ಗೃಣಿಯನ್ನು ಆ ಕುನ್ನಿ ಕೌರವನು
ಈ ರೀತಿ ಅಪಮಾನ ಪಡಿಸಿದರಂತೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಿಗಾಗಿ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸುವುದಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ. ನನ್ನ ಪ್ರಯತ್ನಗಳನ್ನು ವಿಫಲವನ್ನು ಮಾಡಿ ಬಂದೇ ಬಂದು ನಿಂತಿರುವುದು. ಯಾಜ್ಞಸೇನೆ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ಧನಂಜಯ, ವಾಸುದೇವ, ಇದವರಿಗೆ ಕೈ ಮುಗಿದು ಬೇಡ ಕೊಡುವೆ. ನೀನಾದರೂ ಬಿಡಿಸು. ಯಾರು ಬಿಡಿಸಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ನನಗಲೇ ವಾಸುದೇವ, ಬಲಶೋನ್ನತಿಯ ಕುಲ ಏಣಿಗಳನ್ನು ಸೆಳೆತಂದುಕೊಂಡು ರಣರಂಗದಲ್ಲಿ ರಣದಾಹವಹಿಸಿಕೊಳ್ಳುವೆ. ವಾಸುದೇವ, ಪಾಂಡವರ ಗುರುವನ್ನು ಮೊಟ್ಟೆ ಚಂಡ ಕೌರವರ ಬೆಲ್ಲಿದ್ದೇವೆ. ಪಾಂಡವರ ಗುರುವನ್ನು ಮೊಟ್ಟೆ ಚಂಡ ಕೌರವರ ಕೊಂಡಿಯಲ್ಲಿ ದಪ್ಪದಿಂದರೆಲ್ಲ ಕೊಡುವವರ ಕಾಲುಗಳ ತಿಳಿದು ವಾಸುದೇವ, ಆ ದಿನ ನಮ್ಮ ದುರ್ದೇವು ಗೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಮುಕ್ತ ಕೇಶಿಯಾಗಿ ಕಣ್ಣೀರಿಡುತ್ತಾ ಪಾಂಡವರ ಬಗೆದಿ ರೂಪುಗೊಂಡಂತೆ ನಿಂತಿದ್ದ ಪಾಂಚಾಲ ರಾಜನಂದಿಯ ಸಮ್ಮುಖದಲ್ಲಿ ನಾನೀ ಪ್ರತಿಜ್ಞೆಯನ್ನು ಮಾಡಿದೆನು. ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಇದಕ್ಕೆ ಶ್ರೀಕೃಷ್ಣ ಪಾದವೇ ಸಾಕ್ಷಿ. ಹರರ ಮಹಾದೇವ, ಹರರ ಮಹಾದೇವ, ಹರರ ಮಹಾದೇವ. ವಾಸುದೇವ, ಕರ್ಣನ ಶಿರಸ್ಸನ್ನು ಭೂಮಿಗೆ ಉಳಿಸುವ ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳ ಹೊರತು ಈ ಪಾರ್ಥನಿಗೆ ಶಾಂತಿ ಇಲ್ಲ. ನಾನಿನ್ನು ಹೋಗುವೆನು. ಈ ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸಿದರು ಮಾತ್ರ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಸ್ಥಳವು ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿ ದೇವಿ ಬರುವಳೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು. ಆದರೆ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವಾಗುತ್ತಿಲ್ಲ. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿಂದಲೂ ಬೆಳಗುತ್ತಿರುವೆ. ನಾನು ಇಲ್ಲಿಗೆ ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಬಂದಿರುವನೋ ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವು ಪ್ರತಾಪಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರ ನಿನ್ನದೇ ದೇವ. ಹೇ ಭಗವಾನ್ ಭಾಸ್ಕರ, ಭಾಸ್ಕರ,
ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ್ದೇಕೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಏನು ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವುದು ಏನು ಕುಂತಿಯೇ? ಪರಮ ಭಾಗ್ಯವತಿ ಕುಂತಿ ದೇವಿ. ಅಮ್ಮ, ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಹಕ್ಕರೆಯ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷ ವಂಚಿತನಾದ ಈ ಪಾಪಿಕರಣನಿಗೆ ಕರುಣೆ ಇಟ್ಟು ದರ್ಶನವಿತ್ತೆಯ? ಅಮ್ಮ ಅಮ್ಮ, ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಅಮ್ಮ, ಎಂಥ ಕೀರ್ತಿಯಮ್ಮ ನನ್ನದು, ಅದೆಂತಹ ಕೀರ್ತಿ ಅಮ್ಮ. ಜನನಿ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜನನಿ, ಬಯಸಿದ ದರ್ಶನವು ದೊರಕಿತಮ್ಮ. ಅಮ್ಮ ಜನನಿ, ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜನನಿ, ಕರುಣೆಯ ತೋರದೆ ಕುವರನ ಪೊರೆದೆ. ಅಮ್ಮ ಜನನಿ, ಕರುಣೆಯ ತೋರದೆ ಕುವರನ ಪೊರೆದೆ. ಎಂದಿಗೆ ಗುಣವ ತೀರಿಸಲೇನ, ಎಂದಿಗೆ ಗುಣವ ತೀರಿಸಲೇನ. ಜನಿಸಿದ ಮರು ಕ್ಷಣವೇ ಜಲಕ್ಕೆ ಸೆಲೆಯಂತೆ. ಅಮ್ಮ ಜನನಿ, ಅಮ್ಮ ಜನನಿ, ಜನಿಸಿದ ಮರು ಕ್ಷಣವೇ ಜಲಕದೆಲೆಯಂತೆ. ಮಗುವ ಮನಾನಾಗ ಏನೆಂದೆನು ಅರಿಯೆ. ಅಮ್ಮ ಜನನಿ, ಮಗುವ ಮನಾನಾಗ ಏನೆಂದೆನು ಅರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜನನಿ, ಅಮ್ಮ ಜನನಿ, ನಾ ಮಾಡಿದ ಪರಾಧ ಏನದು ತಾಯಿ. ಅಮ್ಮ ಜನನಿ, ನಾ ಮಾಡಿದ ಪರಾಧ ಏನದು ತಾಯಿ. ಅಕ್ಷಮವೆನಿಸಿ ಜೀವನ ತೋರೆದೆ. ಅಕ್ಷಮವೆನಿಸಿ ಜೀವನ ತೋರೆದೆ. ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ? ಅಮ್ಮ
ಜನನಿ ಅಮ್ಮ ಅಮ್ಮ ಜನನಿ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಐವರ ಮಾತೆ ನಿನಗಿಗುದೇ ಕೊರತೆ ಅಮ್ಮ ಜನನಿ ಐವರ ಮಾತೆ ನಿನಗಿಗುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಅಮ್ಮ ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ದ್ರೋಹವೇನಾದರೂ ತಾಯಿ ಕಾಡಿನಲ್ಲಿ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿಯಿಂದ ಸಲಹು ಆದರೆ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವೇನು ತಾಯಿ ಅಮ್ಮ ಅಮ್ಮ ಎಷ್ಟು ದಿವಸ ಮೇಲಾದರೂ ಮಗನ ನೆನಪು ಬಂದಿತ್ತೆ ಅಲ್ಲ ಕರುಣೆ ತೋರಿದೆಯಲ್ಲ ಈ ಉಪಕಾರ ಭಾರವನ್ನು ಯಾವ ಜನ್ಮದಲ್ಲಿ ತೀರಿಸಲಿ ಅಮ್ಮ ಕರ್ಣ ಕಂದ ಬಾಲ ಕುಮಾರ ಅಮ್ಮ ಜನನಿ ನಿನ ತಾಯಿ ನಾನೇನಯ್ಯ. ಈ ಜೀವ ನಿನದೇನಯ್ಯ. ಅಮ್ಮ ಜನನಿ
ಕರ್ಣ, ಅಮ್ಮ ನೀನೇ ರೀತಿಯಾಗಿ ಮಾತನಾಡಬೇಕಂತ ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೋಲದಂತೆ ಇರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲು ಆಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡು ಅದೆಷ್ಟೋ ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಅಮ್ಮ ನೀನು ಬದುಕಿರುವೇನೋ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಅಮ್ಮ ಬಾಲ್ಯದಿಂದಲೂ ನೀನದೆಷ್ಟು ಕಷ್ಟಪಟ್ಟ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ. ಆದರೆ ಅದೆಲ್ಲದಕ್ಕೂ ನಾನೇ ಕಾರಣಳಲ್ಲವೇ? ದಯಮಾಡಿ ಈ ಪಾಪಿಯನ್ನು ಕ್ಷಮಿಸುವೆಯ ಕಂದ. ಅಮ್ಮ ಅಮ್ಮ 5 ಜನ ವೀರ ಪುತ್ರರನ್ನು ಪಡೆದ ವೀರ ಮಾತೆ ಪರಮ ಭಾಗ್ಯವತಿ ಕುಂತಿದೇವಿ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠವಲ್ಲ. ಅಮ್ಮ, ನೀನು ಪಾಪಿಯಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆ ಮಾಡಿದ ಆ ಪಾಂಡವರಲ್ಲವೇ ಸುಕೃತಿಶಾಲಿಗಳು. ಅಮ್ಮ ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹ ದೇವರುಗೊಳಿಸಿ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿನಲ್ಲಿ ತೂಗಿಸಿ ನಿನ್ನ ಕೈಗಳಿಂದ ನನ್ನೊಮ್ಮೆ ಆಡಿಸಬಲ್ಲ ತಾಯಿ, ಆಡಿಸಬಲ್ಲ. ಇಲ್ಲ ತಾಯಿ, ಇಲ್ಲ. ಅಂತ ಅದೃಷ್ಟ ಈ ಪಾಪಿ ಕರ್ಣನಿಗೆ ಎಲ್ಲಿ ಲಭಿಸಬೇಕು ತಾಯಿ, ಎಲ್ಲಿ? ಅಮ್ಮ, ವತ್ಸ, ಬಿಡು ತಾಯಿ, ಬಿಡು ಈ ನಿನ್ನ ಮನದ ವ್ಯಥೆಯನ್ನು. ಆದದ್ದಾಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದರಿನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡಪ್ಪ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕಂದ. ಅಮ್ಮ ಅಮ್ಮ, ಇದೊಂದನ್ನು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳಿಸ ಆನಂದದಿಂದ ನಡೆಸಿಕೊಡು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿ ಆಗಿರುವ ನಾನು ಇದು ನಿನ್ನಲ್ಲಿ ಸೆರಗೊಂಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆಯ ಕರ್ಣ. ಅಮ್ಮ, ನೀನು ವೀರಮಾತೆ. ಪಡೆದಾತನು ನನ್ನನ್ನೇ ನಂಬಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವ ಆತನನ್ನು ತೊರೆದರೆ ಕೊಲೆಪಾತಗಿಂತಲೂ ಕೊನೆ ಆಗುವುದಿಲ್ಲ ತಾಯಿ. ಪೂರ್ವಜರ ನರಕಕ್ಕೆ ಬೀಳದೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೆ ನೀನು ವೀರಮಾತೆ. ಹೇಳುತ್ತಾಯಿ, ನೀನೇ ಹಿತಬೋಧನ ಮಾಡು. ನಿಶ್ಚಯ ಕಂದ, ನಿನ್ನ ಮಾತುಗಳಲ್ಲೂ ನಿಶ್ಚಯವೇ. ಕರ್ಣ, ಅಮ್ಮ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ಕರ್ಣ, ಅಮ್ಮ, ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಹೇಳು ಕಂದ. ಅಯ್ಯೋ ಅಮ್ಮ, ಅಂತಹ ದುಷ್ಟ ಈ ಪಾಪಿ ಕರ್ಣನಿಗೆ ಎಲ್ಲಿ ಲಭಿಸಬೇಕು? ಅಮ್ಮ ಅಮ್ಮ, ಇದರಲ್ಲಿ ನನ್ನದೇನು ತಪ್ಪಿದೆ ಅಮ್ಮ? ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯ ಎಲ್ಲಿ ಉದುತ್ತಾಯಿ? ಬಿಡು ತಾಯಿ, ಬಿಡು ಈ ನಿನ್ನ ಮನದ ವ್ಯಥೆಯನ್ನು. ಲೋಕೈಕ ವೀರನಾದ ದುರ್ಯೋಧನನು ನೀನು ನನ್ನ ಪಾಂಡವರಲ್ಲಿ ದ್ವೇಷವನ್ನು ಇಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು ಕರ್ಣ. ಅಮ್ಮ, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ.
ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಅಮ್ಮ, ಕರ್ಣನು ಅಂತ ನೀಚನಲ್ಲ ತಾಯಿ, ನೀಚನಲ್ಲ. ಕರ್ಣ ನನ್ನೆರಡು ಬಾಹುಗಳಲ್ಲಿ ಬಲವಿರುವವರೆಗೂ ನನ್ನ ದೇಹದ ನರ ನಾಡಿನಲ್ಲಿ ಕೊನೆ ಹನಿ ರಕ್ತವಿರೋ ತನಕ ಹೋರಾಡುವನು. ಅಮ್ಮ, ಈ ಭರತಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನ ಸಿಗುವಂತೆ ಮಾಡಿದ ಆ ಕೌರವ ಸ್ವಾಮಿ ಹೇಗೆ ತೊರೆಯಲಿ ತಾಯಿ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಗನಂತೆ ನನ್ನನ್ನು ನಂಬಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಸರ್ವದ ಆಗಲಾರನು ತಾಯಿ, ಪರೋನ್ಮುಖನಾಗಲಾರೆ. ಹಾಗಾದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಆಗಬಹುದು ಜನನಿ, ಅವರನ್ನು ಉಳಿಸಿಕೊಡುವೆಯಾ ಕಂದ? ಆಗಬಹುದು. ಯಾರನ್ನಾದ್ರೂ ಬೇಕಾದ್ರೂ ಉಳಿಸುವನು. ನನ್ನ ಕೊಡು ಹೊರಿ ಅರ್ಜುನನು ಮಾತ್ರ ಉಳಿಸಲ. ಹೌದು ತಾಯಿ, ಅರ್ಜುನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಈ ನನ್ನ ಜನ್ಮ ಸಾರ್ಥಕ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುತ್ತದೆ. ನನ್ನಿಂದ ಅರ್ಜುನನ ಮೃತನಾದರೆ ಅಥವಾ ಅರ್ಜುನನಿಂದ ನಾನೇ ಮೃತನಾದರೆ ನಿನಗೆ 5 ಜನ ಮಕ್ಕಳು ಉಳಿಗೋರು. ಚಿಂತಿಸದಿರು ತಾಯಿ, ಚಿಂತಿಸದಿರು. ಏಕಪ್ಪ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ. ಹೋಗಲಿ ಬಿಡು, ಇನ್ನು ನಾನು ನಿನ್ನ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಟ್ಟ ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಕರ್ಣ? ಅದು ಏನು ಹೇಳು ತಾಯಿ, ಸತ್ಯವಾಗಿ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿ ನಡೆಸಿಕೊಡುವೆ. ಜನನಿ ನಿನ್ನ ಮಗನಿವನು ಉಸಿಯಾಡುವನೆ. ಅಮ್ಮ ಜನನಿ, ಜನನಿ ನಿನ್ನ ಮಗನಿವನು ಉಸಿಯಾಡುವನೆ. ಅಮ್ಮ ಜನನಿ, ಮೆರೆಯುವನು ಧರ್ಮ ಜನಾಣೆ ನಿನ್ನಾಣೆ ಜನನಿ. ಜನನಿ ಅಮ್ಮ, ನಿನ್ನದೊಂದು ಮಾತು ನಡೆಸಿಕೊಡ ಪಾಪಿ ಎಂದು ಭಾವಿಸಿರ್ತಾಯಿ. ಸತ್ಯವಾಗಿ ನಡೆಸಿಕೊಡುವೆನು. ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ. ಮಾತುವುದನ್ನು ಮಾಯಾಜಾಲ. ಪಾಂಡವರೆಂದರೆ ಅದೆಷ್ಟೊಂದು ಮಮಕಾರವೇ ತಾಯಿ. ಎಂತ ಪ್ರಸಂಗ ಬಂದರೂ ಕೂಡ ತೊಟ್ಟ ಬಾಣ ಮಾತ್ರ ತೊಡಲಾರೆ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟ ದಿಗ್ಬಾಲಗಳಿರ, ಈಗ ನೀವೇ ನನ್ನ ಸ್ವಾಮಿಯನ್ನು ಕಾಪಾಡದು. ಇಂದ್ರನು ಮೋಸದಿಂದ ವಜ್ರದ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಬಿದಿರನ್ನು ಬಿಲ್ಲನ್ನು ಮುರಿದು ಬೀಸಡನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತಮ್ಮನಾದರೂ ಕೂಡ ತೊಟ್ಟ ಬಾಣ ತೊಡಬಾರದೆಂದು ವಾಗ್ದಾನ ಪಡೆದು. ಆಗಲಿ ದೈವ ಕುಲ ಎಲ್ಲವೂ ಸಂಚು ಮಾಡುತ್ತಿರಲಿ. ನನ್ನೆರಡು ಬಾಹುಗಳಲ್ಲಿ ಪೌರುಷರು ತನಕ ಹೋರಾಡಿ ಆ ನನ್ನ ಸ್ವಾಮಿಗೆ ಇಚ್ಛೆಗೆ ಕಿಚ್ಚಂತೂ ತುಚ್ಚನಾಗದೆ ಕೆಚ್ಚದೆ ಇರೋ ತನಕ ಹೋರಾಡನು. ಉಳಿದಿದ್ದು ದೈವ ನಿಚ್ಚೆ. ಅಮ್ಮ ಜನನಿ, ಎತ್ತ ಕರುಳಿನ ಪಾದೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವನು
ಹವ ಬಿಡು ಅಮ್ಮ ಈ ಕರ್ಣನ ಬಾಜೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಅಮ್ಮ ಜನನಿ ಅಮ್ಮ ಜನನಿ ಇಳಿಯುವುದೊಂದೇ ಬಾಣದ ಗುರಿ ತೊಡುವುದಿಲ್ಲ ನಾ ಮೊತ್ತೊಂದ ಅಮ್ಮ ಜನನಿ ಇಳಿಯುವುದೊಂದೇ ಬಾಣದ ಗುರಿ ತೊಡುವುದಿಲ್ಲ ನಾ ಮೊತ್ತೊಂದ ಮುಗಿಲು ಇಳಿದು ಬರಲಿ ಈ ಪ್ರಳಯ ಮೆರೆದು ನಿಲ್ಲಲಿ ಅಮ್ಮ ಜನನಿ ಮುಗಿಲು ಇಳಿದು ಬರಲಿ ಈ ಪ್ರಳಯ ಮೆರೆದು ನಿಲ್ಲಲಿ ಈ ತಾಣ ತಪ್ಪೆ ನಮ್ಮ ನಿನ್ನೋಣ ಸತ್ಯವಮ್ಮ ಬಿಡು ಚಿಂತೆಯ ಜನನಿ ಅಮ್ಮ ಅಮ್ಮ ಕೃಷ್ಣನ ಕುಟಿಲೋಪಾಯವು ಫಲಿಸಿತು ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ ನಿಮ್ಮೆಲ್ಲರ ಇಷ್ಟದಂತಾಗಲಿ ಹೋಗು ಜನನಿ ಹೋಗು ಹಾಗೆ ಆಗ್ಲಿ ಕುಮಾರ. ಅಮ್ಮ ಅಮ್ಮ ಹೀಗೆ ಬಾ ಹೇಳು ಕರ್ಣ ನನ್ನದೊಂದು ಮಾತನ್ನು ನಡೆಸಿಕೊಡುವೇನಮ್ಮ ಅದೇನೆಂದು ಕೇಳು ಕಂದ ಸತ್ಯವಾಗಿ ನಡೆಸಿಕೊಡುವೇನಮ್ಮ ಸತ್ಯವಾಗಿ ನಡೆಸಿಕೊಡುವ ಅದೇನೆಂದು ಕೇಳು ಕುಮಾರ ಅಮ್ಮ ಅಮ್ಮ ನಿನ್ನ ಪ್ರಥಮ ದರ್ಶನ ಇಂದಾಯಿತು ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುತ್ತಿದೆ ಕರ್ಣ ಅಮ್ಮ ಈ ಯುದ್ಧದಲ್ಲಿ ಅಮ್ಮ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತನಾದರೆ ಕರ್ಣ ಅಮ್ಮ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತನಾದರೆ ನಿನ್ನ ತೊಡೆಯ ಮೇಲೆ ನನ್ನ ಮೃತದೇಹ ಇಟ್ಟುಕೊಂಡು ಕರ್ಣನು ಸೂತನಲ್ಲ ನನ್ನ ಮಗನೆಂದು ಜಗತ್ತಿಗೆ ಸಾರಿ ಸಾರಿ ಹೇಳುತ್ತಾಯಿ ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನದ ಆ ಧರ್ಮರಾಯನ ಕೈಗಳಲ್ಲಿ ಮಾಡಿಸಬೇಕೆಂದು ಬೇಡುವೆನು ತಾಯಿ ಬೇಡುವೆನು ಆಗಲಿ ಕಂದ ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನಿನ್ನು ಬರಲೇ ಕಂದ ದೈವಾನುಕೂಲದವರು ಈ ಪ್ರಪಂಚದಲ್ಲಿ ಬದುಕಿದ್ದು ವ್ಯರ್ಥವಲ್ಲವೇ ಹೇ ಕ್ರೂರ ವಿಧಿ ಹರಿತವರ ವಿಧಿ ನಿನ್ನ ಮಾಯ ತಿಳಿದವರ ದೇವಾ ಕರಿಯಲ ಸಾಜವೋ ಹೇ ಕ್ರೂರ ವಿಧಿ
ಸುಖವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಗಲೇಬೇಕು. ನೀನಾಡಿಸಿದಂತೆ ಆಗಲೇಬೇಕು. ಹಾಡಿಸಿ ನಮ್ಮನು ನೀ ನೋಡಿ ನಗಬೇಕು. ಹಾಡಿಸಿ ನಮ್ಮನು ನೀ ನೋಡಿ ನಗಬೇಕು. ಹೇ ಕ್ರೂರವಿಧಿ ನಗು 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 ಹರಿತವರಾರ ವಿಧಿ ನಿನ್ನ ಮಾಯ ತಿಳಿದವರ್ಯಾರಿಹರು ದೇವ ಅರಿಯಲ ಸಾಧ್ಯವೋ ಶ್ರೀಹರಿ ಹರಿ ಹತ್ತು ದಿನದ ಘೋರ ಯುದ್ಧದ ತರವಾಗಿ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಸೂರ್ಯನು ಅಸ್ತನಾದಂತೆ ಬಯಸಿದ್ದೆನು. ವ್ಯೂಹದ ಮಹದ್ವಾರದಲ್ಲಿ ಸ್ವತಃ ದ್ರೋಣನೇ ದೊಡ್ಡಾಗಿ ನಿಂತವನು. ಅವನನ್ನು ಬೇರಿಸಿ ಮುನ್ನುಗ್ಗಲು ನಮ್ಮಿಂದ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ವಿಫಲನಾಗಿ ಹಿಂತಿರುಗಿದೆನು. ಈಗ ಇದಕ್ಕೊಂದು ಉಪಾಯವನ್ನು ಹುಡುಕಲೇಬೇಕು, ಇಲ್ಲವೇ ಪರಾಜಯ ಖಂಡಿತ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ಚಕ್ರಯುಗದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು. ಅವರು ಬೇಗ ಹಿಂತಿರುಗಲು ಸಾಧ್ಯವಿಲ್ಲ ಅಗ್ರಜ. ಈಗ ಅದರ ಉಪಾಯವೇನು ಭೀಮಸೇನ? ಜಾಗೃತೆಯಾಗಿ ನಾವೊಂದು ಉಪಾಯವನ್ನು ಹುಡುಕಲೇಬೇಕು, ಇಲ್ಲವೇ ಪರಾಜಯ ಖಂಡಿತ. ದೊಡ್ಡಪ್ಪ, ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಗದೆ ಇರುವಾಗ, ನನ್ನ ಪೂಜೆ ತಂದೆ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹರಡುತ್ತಿರುವಾಗ ಪಾಂಡವರಿಗೆ ಅಪಜಯ ಹೇಗೆ? ಈಗ ನಮಗೊದಗಿರುವಂತಹ ಆಪತ್ತೇನು ದೊಡ್ಡಪ್ಪ? ಅಭಿಮಾನ್ಯು, ದ್ರೋಣ ಚಕ್ರಯುಗವನ್ನು ಭೇದಿಸುವ ಶಕ್ತಿ ನಿನಗಿಲ್ಲ. ಯುಗದಿಂದ ರಕ್ಷಿತವಾದ ಕೌರವರ ಯೋಧರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಹೀಗಳನ್ನು ಭೇದಿಸುವನು, ಅದಕ್ಕೋಸ್ಕರ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನಿಲ್ಲಿಗೆ ಬಂದಿದ್ದು. ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ತಡ ಮಾಡ ನನಗೆ ಕೊಡುನೆ ಅಭಯ. ದೊಡ್ಡಪ್ಪ, ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ತಡ ಮಾಡ ನನಗೆ ಅಭಯ. ದೊಡ್ಡಪ್ಪ, ಹಿಡಿದು ದ್ರೋಣರ ವ್ಯೂಹ ಬೇರಿಸಿ ಕಡಿದು ವೈರಿಗಳ ಜರಗಳನ್ನೆಲ್ಲ. ದೊಡ್ಡಪ್ಪ, ಹಿಡಿದು ದ್ರೋಣರ ವ್ಯೂಹ ಬೇರಿಸಿ ಕಡಿದು ವೈರಿಗಳ ಜರಗಳೆಲ್ಲ. ಜನದರ್ಗ ಕೆಣಕಿದರೆ ಕರಾಳಗ ದೊಡ್ಡಪ್ಪ, ರಣದೊಳಗೆ ಕೆಣಕಿದ್ರೆ ಕರಾಳಗ ಬಿಡೆ ಚಿಂತೆಯನ್ನು ತಡ ಮಾಡ ನನಗೆ ಕೊಡಲಿ ಅಭಯ. ದೊಡ್ಡಪ್ಪ, ಕಾಲಿಂದ ಕೋಳರನ್ನೆಲ್ಲ ಕಾಲವಿಕ್ರಮ ತರದರಿನ. ದೊಡ್ಡಪ್ಪ, ಕಾಲಿಂದ ಕೋಳರನ್ನೆಲ್ಲ ಕಾಲವಿಕ್ರಮ ತರಲಿ.
ಇಲ್ಲಿಂದಲೇ ಗರ್ಭ ಬರೆದು ದೊಡ್ಡಪ್ಪ ಇಲ್ಲಿಂದಲೇ ಗರ್ಭ ಮೆರೆದು ಮೇಲೆಂದಲಿಸು ನಾ ಮರೆನೋ ಮೇಲೆಂದಲಿಸು ನಾ ಮರೆನೋ ಬಿಡೆ ಚಿಂತೇನು ತಡ ಮಾಡ ನನಗೆ ಕೊಡಲಿ ಅಭಯ ಚಿಂತೆಯ ಮಾತಿವ್ರದು ದೊಡ್ಡಪ್ಪ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ ನಾನು ಹೀವನ್ನು ಭೇದಿಸುವೆನು ಅದಕ್ಕೋಸ್ಕರ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು ಬಾಪು ಅಭಿಮನ್ಯು ಬಾಪು ನೀನು ನಮ್ಮ ವಂಶದ ಗೌರವ ಸ್ವರೂಪ ನೀನು ಅಗ್ರಜ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಕುಮಾರ. ದೊಡ್ಡಪ್ಪ ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರ ನಿಮ್ಮ ಕಣ್ಮುಂದಿರೋ ಈ ಪಾರ್ಥಿವ ದೇಹವು ಚಿಕ್ಕದಾಗಿರಬಹುದು ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಅದು ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ ಸಾಹಸ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವು ವಿಜೃಂಭಿಸುತ್ತಿದೆ ಅದು ತನ್ನ ಮಹತ್ ಪ್ರಕಾಶದಿಂದ ಕೊಡು ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ ವೀರಪ್ರಸವಾದ ಸುಭದ್ರೆಯು ಆನಂದ ಭಾಷಣಗಳನ್ನು ಸುರಿಸಲಿ ಈಗ ಅವಕಾಶವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ ಮರಣಕಂಜ ಶೌತ್ರ ಸಂಹಾರ ಕೆಡದ ಈ ಕಡೆವು ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುವುದಕ್ಕಲ್ಲ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹ ಭೇದಿಸುವುದನ್ನು ಉಪಾಯವನ್ನು ಕಲಿತೇನು ಅದನ್ನು ವ್ಯರ್ಥ ಮಾಡಬೇಡ ತಂದೆ ನನಗಿನ್ನು ಅನುಮತಿಯನ್ನು ಕೊಡು ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ ಅಭಿಮನ್ಯನ ಪ್ರಾರ್ಥನೆ ನಿರಾಕರಿಸಬೇಡ ಈತನ ಉತ್ಸಾಹನೆಯ ಮೇಲೆ ಜನಸೇಜನವಾಗದಿರಲಿ ನಾನು ಸೈನ್ಯವನ್ನು ಕರೆದುಕೊಂಡು ಹೋಗಿ ಅಭಿಮನ್ಯುವಿನ ಸಹಾಯಕವಾಗಿ ನಿಲ್ಲರು ನಾವು ಅದರೊಳಗೆ ನುಗ್ಗಿ ಯುದ್ಧವಾಗಿ ಮಾಡಿಬಿಡೆವು ಒದಗಿ ಬಂದಿರುವ ಅನಿರೀಕ್ಷಿತವಾಗಿ ಈ ಸಹಾಯವನ್ನು ಬಿಡುವುದು ಅನುಚಿತ. ಕುಮಾರ ದೊಡ್ಡಪ್ಪ ಎಂತು ಕಳು ಕಲೆ ಕುಮಾರನ ನಾನೀಗ ಎಂತು ಕಳು ಕಲೆ ಕುಮಾರನ ನಾನೀಗ ಎಂತು ಕಳು ಕಲೆ ಕುಳ ಕದ ಮರಿಂದ ಕದ ಮರಿಂದ ನೂರ ಕದ ಮರಿಂದ ನಾನು ಕಳುಗಲೆ ನೂರ ಕದ ಮರಿಂದ ಬಾಲನಾದ ನಾನು ಹೇಗೆ ಕಳುಗಲೆ ಮಾಡ್ಬಾರೋ ಏನ ಮಾಡ್ಬಾರೋ ಏನ ಮಾಡ್ಬಾರೋ ಏನ ಮಾಡ್ಬಾರೋ ಕುಮಾರನ ಮಾಡ್ಬಾರೋ ಕುಮಾರ ನಿನ್ನ ಇಷ್ಟದಂತೆ ಆಗಲಿ. ಭೀಮಸೇನ, ಈ ಕುಮಾರ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಟ್ಟಿದ್ದೀನಿ. ಯುದ್ಧರಂಗದಲ್ಲಿ ಒಂದು ಕ್ಷಣವೂ ಇವರನ್ನು ಬಿಟ್ಟಿರಲಾಗದು. ದ್ರೋಣನ ಚಕ್ರವೂ ನಿನ್ನ ಪಾಲಿಗೆ ಪುಷ್ಪ ವಿವಾಹವಾಗಲಿ. ಹೋಗಿ ಹೋಗಿ ಬಾ ಕುಮಾರ, ಜಯಶೀಲನಾಗಿ ಹಿಂದಿರುಗು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡರು ಭಯವೆಂದದು ದೊಡ್ಡಪ್ಪ. ಅದು ಇರ್ಲಿ ಬಿಡು.
ದೊಡ್ಡಪ್ಪ ಕುಮಾರ ಶ್ರೀರಥನಂಜಯ ಎನ್ನಯ ತನ್ನಯ ಭಯವೆಂದರಿಯ ಕಾರಿದೆ ಕುಮಾರ ದೊಡ್ಡಪ್ಪ ಕುಮಾರ ಶ್ರೀರಥನಂಜಯ ಎನ್ನಯ ತನ್ನಯ ಭಯವೆಂದರಿಯ ನಾರಯ್ಯೆ ಚಕ್ರವಯೋ ಬೇರಿಸಿ ದೊಡ್ಡಪ್ಪ ಕುಮಾರ ದ್ರೋಣರ ಚಕ್ರವಯೋ ಬೇರಿಸಿ ವಿಜಯದ ಧ್ವನಿಯ ಓಂಕಾರ ನಾಮರವೇ ಗೋತ್ರನ ಮೆಚ್ಚಿಸಿ ಪೋಷಪತ ಪಡೆದಿರ ಪಾತ ದೊಡ್ಡಪ್ಪ ಕುಮಾರ ದೊಡ್ಡಪ್ಪ ಗೋತ್ರನ ಮೆಚ್ಚಿಸಿ ಪೋಷಪತ ಪಡೆದಿರ ಪಾತನ ಹೊರತುತ್ತನೆ ಎಂದೆಯ ಶೌರ್ಯ ನೆರೆಯಲಿರನ ದೊಡ್ಡಪ್ಪ ಎಂದೆಯ ಶೌರ್ಯ ನೆರೆಯಲಿರನ ಕೋಮಳಗಯ ಸುರಗಣವೋ ಕೋಮಳಗಯಲು ಸುರಗಣವೋ ದೊಡ್ಡಪ್ಪ ವರ ಕೌರವ ವೀರವ ಹೃದಯ ಭೇದಿಪಿದೆನ್ನಯ ಧನುಷ ಕೌರವ ಕೌರವನೇ ದೊಡ್ಡಪ್ಪ ವರ ಕೌರವ ವೀರವ ಹೃದಯ ಭೇದಿಪದೆನ್ನಯ ಧನುಷ ಕೌರವ ಕೌರವನೇ ವೈರಿಯ ಜಗಳ ಗಡ 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 ದೊಡ್ಡಪ್ಪ ವೈರಿಯ ಜಗಳ ಗಡ 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 ವಿಜಯದ ಧ್ವನಿಯ ಓಂಕಾರ ವಿಜಯದ ಧ್ವನಿಯ ಓಂಕಾರ ಬಾನು ಕೋಗಿಲೆ ಮುಗಿಲಿಗೆ ಹಾರನೆ ಬಾನು ಕೋಗಿಲೆ ಮುಗಿಲಿಗೆ ಹಾರನೆ ಮುಗಿಲಿಗೆ ಹಾರಲೆ ನಿನ್ನನ ಸೇರಲೆ ಮುಗಿಲಿಗೆ ಹಾರಲೆ ನಿನ್ನನ ಸೇರೆಯ ಸುಖ ನೀಡುತ್ತಾ ಸ್ವಾಗತ ಸುಸ್ವಾಗತ ಪ್ರೇಮ ಮಂದಿರದ ಕದವು ತೆರೆದಿದೆ ಬಾರಿಯ ಪ್ರೀತಿ ಮಾತುಗಳ ತೋರಣ ಕಟ್ಟಿದೆ ನೋಡೆಯ ಪ್ರೇಮ ಮಂದಿರದ ಕದವು ತೆರೆದಿದೆ ಬಾರಿಯ ಪ್ರೀತಿ ಮಾತುಗಳ ತೋರಣ ಕಟ್ಟಿದೆ ನೋಡೆಯ ನನ್ನ ಆಸೆಗಳ ಹೋಮನ ಹಾಸಿಗೆ ಕಾಣೆಯ ಪ್ರಿಯ ಪ್ರಾಣೇಶ್ವರ ನನ್ನ ಆಸೆಗಳ ಹೋಮನ ಹಾಸಿಗೆ ಕಾಣೆಯ ಓಡಿ ಬಂದಲ್ಲಿ ಹೆಣ್ಣಿನ ಆಸೆ ಪೂರೈಸೆಯ ನಲ್ಲನೆ ನಿನ್ನ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ ನಲ್ಲನೆ ನಿನ್ನ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ ಸೀರೆಯ ಸುಖ ನೀಡುತ್ತಾ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ರಾಮೇಶ್ವರ ಪ್ರಿಯ ನಾನು ನನ್ನ ಹೃದಯಾದಿದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು ಈ ದಿನ ಅದು ಲಭಿಸಿತು ಉತ್ತರ ಪ್ರೇಮಾದಿ ಕರೆಯುವೆ
ಪ್ರೇಯಸಿ ಉತ್ತರ ಪ್ರಾಣೇಶ್ವರ ಹರುಷವ ಸರಸವ ನಾಡುತ್ತ ನಾವು ಬಾರೇ ರೂಪಸಿ ಪ್ರಿಯ ಉತ್ತರ ಪ್ರಾಣೇಶ್ವರ ಪ್ರೇಮದಿ ಕರೆಯುತ್ತ ನಲಿಯುತ್ತ ನಗುತ್ತಾ ಬಾರೇ ಪ್ರೇಯಸಿ ಹರ್ಷದಿ ಕರಸವ ನಾಡುತ್ತ ನಾವು ಬಾರೇ ರೂಪಸಿ ಬಾರೇ ರೂಪಸಿ ದೂರ ದೂರ ಇಲ್ಲೇಕೆ ಇಲ್ಲೇಕೆ ಸನಿಹ ಬಾರೆ ನನ್ನಾಕೆ ನನ್ನಾಕೆ ದೂರ ಇಲ್ಲೇಕೆ ಸನಿಹ ಬಾರೆ ನನ್ನಾಕೆ ಬಾರೆ ಬಾ ಗೆಳತಿ ಪ್ರೇಮದ ಸುತತಿ ಬಾರೆ ಬಾ ಗೆಳತಿ ಪ್ರೇಮದ ಸುತತಿ ಪ್ರೇಮದಿ ಕರೆಯುತ್ತ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ ಹರ್ಷವ ಸರಸವ ನಾಡುತ್ತ ನಾವು ಬಾರೇ ರೂಪಸಿ ಬಾರೇ ರೂಪಸಿ ಹಿಂಗೇಕೆ ಹಿಂಗೇಕೆ ತೀರಿಸುವೆ ನಿನ್ನ ಬಯಕೆ ಇನ್ನು ಚಿಂತೆ ನಿನಗೇಕೆ ತೀರಿಸುವೆ ನಿನ್ನ ಬಯಕೆ ಹಾಡಿ ಕುಣಿಯುತ್ತ ಬಾ ಸೇರಿ ನಲಿಯುತ್ತ ಬಾ ಆಡಿ ಕುಣಿಯುತ್ತ ಬಾ ಸೇರಿ ನಲಿಯುತ್ತ ಬಾ ಪ್ರೇಮದಿ ಕರೆಯುತ್ತ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ ಹರುಷದಿ ಸರಸ ಸುತ್ತ ನಾವು ಬಾರೇ ರೂಪಸಿ ಬಾರೇ ರೂಪಸಿ ಬಾರೇ ಪ್ರೇಯಸಿ ನಿಮ್ಮ ದೇವರ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಏನನ್ನು ಸಿದ್ಧಪಡಿಸಿದೆ ಹೇಳು ಪ್ರೇಯಸಿ. ಪ್ರಾಣೇಶ್ವರ, ನನ್ನ ಸರ್ವಸ್ವವನ್ನೇ ನಾನು ಅರ್ಪಿಸಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ ಸುಂದರ. ಆಹಾ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ. ನಾನು ಅದನ್ನು ಬಲ್ಲೆನು, ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬ ನನ್ನ ಬಯಕೆ. ಆದರೆ ವಸಂತದ ಬಳ್ಳಿಯು ದಿನ ದಿನವೂ ಗಾನದಿಂದ ಪ್ರಕೃತಿಯನ್ನು ನಲಿಯುವು. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ ಎರಡು ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆ ದಿನ ನಾವು ತೀವ್ರ ಶೋಕದ ರುಗ್ಧರಾಗಿದ್ದರು. ಈ ದಿನ ಪುನಃ ಸಮ್ಮಿಳಿತನಾರಾಗಿದ್ದವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮವನ್ನು ಪುನಃ ಕೈಗೊಳ್ಳಬೇಕೆಂಬ ಆಸೆ. ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಈ ಭಕ್ತಳು ನಿರಾಕರಿಸಲು ಸಾಧ್ಯವೇ? ಎಷ್ಟೇ ಆದರೂ ನೀನು ಪ್ರೇಮದ ವಿಚಾರದಲ್ಲಿ ಪಂಡಿತ. ಪ್ರಿಯ, ನೀನು ಹೇಳಿದಂತೆ ನಡೆಯು. ಬನ್ನಿ, ಇಲ್ಲಿ ಈ ಪೀಠದಲ್ಲಿ ಕುಳಿತುಕೊಂಡು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿದೇವಾ?
ಬ್ಯಾಗ್ ತಗೊಂಡೋಗ್ಬಿಡು. ಬ್ಯಾಗು ತಗೊಂಡೋಗ್ಬಿಡು ಕಿತಾಕ್ ತಗೊಂಡೋಗ್ಬಿಡು ಅದು. ತಗೊಂಡು ಬೇಗ ಮುಮ್ಮ ತಗೊಂಡೋಗ್ಬಿಡೋದು. ಅವೆಲ್ಲ ಬ್ಯಾಗ್ಗಳು ತುರಿಕೊಂಡು ಹೋಗಿ ಬೇಗ. ಯಾರು ಅದು ತುರಿತಾರೆ ಹೆಡ್ಫೋನ್ ತುರಿತಾ ಹೇಳ್ತೀನಿ. ಹೆಡ್ಫೋನ್ ತುರಿತಾ
ಗಾಡಿ ಕಿಳಿ ಇಟ್ಕೊಣ ಬೇಡ ಬೇಡ ಆಯ್ತು ಕೈ ನೋವು ಬಂತು ಎಷ್ಟೊತ್ತ ನಾವು ಏನು ಮಾಡ್ತೀವಿ ಬಿಟ್ರೆ ನೋಡಿ ಹಿಂಗಾಗುತ್ತೆ ಹೇಳಿ ಹೇಳಿ ನೀವು ಆ ಕಡೆ ಕಳಿ ಕಳಿ ನಾನು ಈ ಕಡೆ ಕಳಿತೀನಿ ಅಷ್ಟೇ ಯಾಕೆ ಕೂಗ್ತಾರೆ ನೋಡಲಿ ಅದ್ರ ಮ್ಯಾಕ್ ಹಾಕಕ್ಕಿಲ್ವ ಅಂತವ್ರಿ ಯಾವ್ದು ಮೇಕೆ ಇದು ಬಿಟ್ಟವನಿದ ವಾಲ್ಮೇಕೆ ಓ ಅಷ್ಟೊತ್ತಿಗೆ ಕೂಗ್ತಾರೆ ಬಡ್ಕೊಂಡ್ರಲ್ಲ ಏನು ಮಾಡ್ತಾರೆ ಬಿಡು ಬಿಡು ಬಿಡು
ಬರ್ರಿ. ಸೈನ್ಯವು ಪ್ರಚಂಡ ಸೈನ್ಯ ಮಾರ್ಗಗಳಿಂದ ಹೇಗೆ ಮುಂದಿತವಾಗಿ ಕಾಣುತ್ತದೆ. ಭಕ್ತನೊಬ್ಬ ಪಾತ್ರ ದುರ್ಯೋಧನನ್ನು ಉದ್ವಾರವನ್ನಾಗಿ ತನ್ನ ಪ್ರಿಯ ಪುತ್ರ ಸಣ್ಣ ದುರ್ಗಾಸನ ಒಡನೆ ಸೇನಾಧರಣೆಯನ್ನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ನನ್ನ ಜೀವನದಲ್ಲಿ ಎಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಯಬಲ್ಲದಾದ್ರೆ ಇದೇನು ವಚನದ ಪಠಣವೇ ಅಥವಾ ಉತ್ಸಾಹವೇ? ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡ್ತಿದ್ದೇನೆ ಎಲ್ಲರೂ ಗುರು ಹಿರಿಯರು ಇವರಿಷ್ಟು ನಾಟ್ಯವದೆಗೆ ಇದೇನು ಈ ಇಂತಹ ವಿಷಯವಾಸರದಲ್ಲಿ ಇಂತಹ ಬಂಧುತ್ವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ನಾರೇನಂತೆ ಹೊರಟಬೇಡ, ಬೆರಳು ತೊಡದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಈ ದೌರ್ಬಲ್ಯ ಯುದ್ಧಕ್ಕೆ
ಮನುಷ್ಯನು ಅಳಿದುವಾದ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುತ್ತಾನೆ. ಕಾರಣವು ದೇಹದ ನಾಶ ನಿಶ್ಚಿತವಾಗಿರುವುದು. ಆಗಬೇಕಾದವರಿಗೆ ಮೂಲ ಸ್ಥಿತಿ ಫಲವೇ ಯುದ್ಧವು ಕ್ಷತ್ರಿಯ ಧರ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹ ಇತ್ಯಾದಿಗಳಿಂದ ಸರ್ವದವರು ನಿಶ್ಚಿತವಾಗುವುದು. ನಾನು ಹೇಳಿಯಲ್ಲ ಪರಮಾತ್ಮ. ಆದರೂ ಪಾಪ ಭೀತಿಯಿಂದ ಮುಕ್ತರಾಗುವುದು. ಕೇಳಬಾರ್ದೇವ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿದೆ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನು ಅಪವರ್ತಿಸಬಹುದು. ಆದರೆ ಪ್ರಮಾಣ ಧರ್ಮವು ಅನರ್ಥಕ್ಕಾಗಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಪಾಲನೆ ಮಾಡು. ಧರ್ಮವು ಮಾನವನ ಭವಿಷ್ಯದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಸರ್ವರ ನಿಂದನೆಗೂ ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ದಿವ್ಯವಾಣಿಯಿಂದ ನನ್ನ ಹೃದಯ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗನು ಯೋಗದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ನಾನೀಗ ಅನೇಕ ಸಾರಿ ಅವುಗಳ ನೆನಪು ನನಗೆ ನಿನಗಿಲ್ಲ. ನಾನು ಜನ್ಮ ಜರಾಯುಧನೆಂಟಿ ಪಂಚಭೂತಗಳಲ್ಲಿ ಒಡೆಯನು. ಯಾವಾಗ ಧರ್ಮಪತನ ಆಗುವುದು, ಯಾವಾಗ ಧರ್ಮಪತನವಾಗುವುದು, ಆ ಭೂಮಿಯಲ್ಲಿ ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ನನ್ನ ಅವತಾರಗಳ ಉದ್ದೇಶಗಳು ಪರಮಾತ್ಮ. ನಿನ್ನ ಹೃದಯ ನಾಶವಾಯಿತು. ಹೃದಯ ಅಂಧಾಕಾರವಾಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಪ್ರಕಾಶವನ್ನಾಗಿ ಮಾಡುವ. ನನ್ನ ಸೌಮ್ಯರು ಮೂರ್ತಿಯ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ಯೋಗ ಸಮಂತ ಯೋಧರನ್ನು ಒಂದೇ ಬಾರಿಗೆ ಅಪೋಷಣ ಮಾಡಿ ನನ್ನ ಹೃದಯದಲ್ಲಿ ತಿಳಿಸಿಕೊಳ್ಳಬೇಕು. ಈಗ ನಿನ್ನ ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾದ ಯುದ್ಧದಲ್ಲಿ ಜಯಶಾಲಿಯಾಗಿ ಪದಾರ್ಥ ಮಾರ್ಗ ఎందుకోగు
ಇದನ್ನು ನೋಡಲಾಗುತ್ತದೆ. ಕೈ ಕಾಲು ಕಂಪಿಸಿರು ವಾಸ್ಮತಿ ಇಲ್ಲ. ಕೆಲವೊಮ್ಮೆ ನಿಮ್ಮ ಸೌಮ್ಯ ರೂಪವನ್ನುತ್ತಾರೆ ನನ್ನ ಮುಟ್ಟಾದನ್ನಾಗಿ ಮಾಡ್ತಾರೆ. ಭಯವನ್ನು ಕಾಣಿಸಕ ಭಯವನ್ನು ಕಾಣಕ ಅಲ್ಲೇ ಸೌಮ್ಯ ಮೂರ್ತಿಯ ದುರ್ಗನ ಮಾಮ ಧಾರಾಳದ ಕಾಲದ ಸ್ವರೂಪವನ್ನು ಸಾಗರ ಮಧ್ಯದ ಪ್ರಶಾಂತ ಜಲ ಗಂಭೀರ ರಾಜ್ಯದಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ನೌಕೆಯು ಪಥಭಟ್ಟವಾಗದಂತೆ ನೋಡಿಕೊಂಡು ದಳವನ್ನು ಮುಟ್ಟಿಸಲು ನಾನು ಕರುಣಾಧಾರಕನಾಗಿ ನಿಂತಿರುವನು. ತೆಗೆದುಕೋ. ತೆಗೆದುಕೋ ಈ ಗಾಂಧೀವ್ಯವನ್ನು. ಬೇಗ ದಳವನ್ನು ಮುಗಿಸು. ನನ್ನ ಬೇರೆ ವಿಕ್ರಮರ ಪಾಠ ಭೀಷ್ಮನ ಮಗನಾಗಿ ಭೂಮಿಗೆ ಉಳಿದಿರುವ ಆ ದೇವದತ್ತನ ದೇಹವು ಭೂಮಿಗೆ ಉಳಿಯುತ್ತದೆ. ಬೇಗ ದಳವನ್ನು ಪಟ್ಟ ಏ ಇಟಾಚೆ ರಾಜಣ್ಣ ಬುಡಕಂಡ ಮಗ್ಲಾತು ಬುಡಕಂಡ ಮಗ್ಲಾತು ಪರಮಾತ್ಮ ದರ್ಶನ ಮಾಡು.